ಸಹಜ ಸಂದರ್ಶನಗಳಿಗಾಗಿ ವಿಶೇಷ ವಾಹಿನಿ. ವೀಕ್ಷಕರೇ ನಮಸ್ಕಾರ. ಸಹಜ ಸಂದರ್ಶನ ವಾಹಿನಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಕೃಷ್ಣ ಬನಾರಿ. ಕಳೆದ ಹಲವಾರು ಸಮಯಗಳಿಂದ ನಾವು ಶಿವಮೊಗ್ಗದ ಹಲವು ಸಾಧಕರು ಹಾಗೂ ಮುಖಂಡರ ಸಂದರ್ಶನವನ್ನು ಮಾಡ್ತಾ ಬಂದಿದ್ದೇವೆ. ನೀವು ವೀಕ್ಷಕರು ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದೀರಿ. ಇವತ್ತು ನಾವು ಸಾಗರದ ಶ್ರೀ ತೀನಾ ಶ್ರೀನಿವಾಸ್ ಇವರನ್ನ ಸಂದರ್ಶನದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಇವರು ಹಲವಾರು ಹೋರಾಟಗಳಲ್ಲಿ ರೈತರ ಪರ, ನಾಗರಿಕರ ಪರ, ಕಾರ್ಮಿಕರ ಪರ ಹಲವಾರು ಹೋರಾಟಗಳಲ್ಲಿ ಸುಮಾರು 40 ವರ್ಷಗಳಿಂದ ಪಾಲ್ಗೊಂಡು ಜನರ ಪರವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಗರ ಪುರಸಭೆ ಅಧ್ಯಕ್ಷರಾಗಿ ಹಾಗೂ ಅನೇಕ ರಾಜಕೀಯ ಕ್ಷೇತ್ರಗಳಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ನಾವು ಅವರನ್ನ ವಿಶೇಷವಾಗಿ ಮಾತನಾಡುವ ಉದ್ದೇಶ ಏನು ಅಂದ್ರೆ, ಸಾಗರ ಪ್ರತ್ಯೇಕ ಜಿಲ್ಲೆ ಆಗಬೇಕು. ಈಗ ಶಿವಮೊಗ್ಗ ಜಿಲ್ಲೆಯ ಒಂದು ತಾಲೂಕಾಗಿ ಒಳಗೊಂಡಿರುವಂತಹ ಸಾಗರ ಪ್ರತ್ಯೇಕವಾಗಿ ಜಿಲ್ಲೆ ಆಗಬೇಕು ಎನ್ನುವ ರೀತಿಯಲ್ಲಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಹಲವಾರು ಮುಖಂಡರ ಅಭಿಪ್ರಾಯವಿದೆ ಹಾಗೂ ಇದಾದ್ರೆ ಒಳ್ಳೇದು ಅನ್ನುವ ಕೆಲವು ನಾಗರಿಕರ ಅಭಿಪ್ರಾಯ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಾಗರದ ಮುಖಂಡರಾಗಿರುವಂತಹ ಶ್ರೀ ತೀನಾ ಶ್ರೀನಿವಾಸ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ತೀನಾ ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಸಾಗರ ಶಿವಮೊಗ್ಗ ಜಿಲ್ಲೆ ಒಂದು ತಾಲೂಕು, ಒಂದು ದೊಡ್ಡ ತಾಲೂಕು ಒಂದು ರೀತಿಯಲ್ಲಿ, ಮಲೆನಾಡು ಭಾಗ ಕೂಡ. ಈ ಹಿನ್ನೆಲೆಯಲ್ಲಿ ಸಾಗರ ಜಿಲ್ಲೆ ಶಿವಮೊಗ್ಗನ ಪ್ರತ್ಯೇಕಗೊಂಡ್ರೆ ಶಿವಮೊಗ್ಗ ಒಂದು ಬಯಲುಸೀಮೆ ಪಾರ್ಟಿ ಹೆಚ್ಚಾಗ್ಬೋದು, ಮಲೆನಾಡನ್ನು ಕಳ್ಕೊಳ್ಳುವಂತಹ ಒಂದು ಅಭಿಪ್ರಾಯ ಕೂಡ ಇದೆ. ಹೀಗಾಗಿ ಯಾಕೆ ಆಗ್ಬೇಕು ಸಾಗರ ಪ್ರತ್ಯೇಕ ಜಿಲ್ಲೆ ಯಾಕೆ ಆಗ್ಬೇಕು? ಪ್ರತ್ಯೇಕ ಜಿಲ್ಲೆ ಸಾಗರ ಯಾಕೆ ಆಗ್ಬೇಕು ಅಂದ್ರೆ, ಸುಮಾರು 70 ವರ್ಷಗಳಿಂದ ಸಾಗರ ಉಪವಿಭಾಗ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲೊಬ್ರು ಉಪವಿಭಾಗಾಧಿಕಾರಿ ಇದ್ದಾರೆ. ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರದ ನಾಗರಿಕರೆಲ್ಲ ಕಳೆದ 70 ವರ್ಷದಿಂದ ಅಲ್ಲಿ ಓಡಾಡ್ತಾ ಇದ್ದಾರೆ. ಸಾಗರಕ್ಕೆ ಬರಬೇಕು. ಸಾಗರಕ್ಕೆ ಕಂದಾಯ ವಿಭಾಗದ ಎಲ್ಲ ಕೆಲಸಗಳಿಗೋಸ್ಕರ ಅವರು ಉಪವಿಭಾಗಕ್ಕೆ ಬರ್ತಾರೆ. ಜೊತೆಗೆ DFO ಆಫೀಸ್ ಅಲ್ಲಿ ಅರಣ್ಯ ಇಲಾಖೆದಾಗಿ 100 ವರ್ಷಗಳಾಗಿದೆ. ಕುದುರೆಲಿ ಓಡಾಡ್ತಿದ್ರು DFO. ಅವಾಗ್ಲೂ ಅದಕ್ಕೂ ಸಹ 4 ತಾಲೂಕುಗಳಿದೆ. ಆಮೇಲೆ ಈಗ GST ಆಫೀಸ್ ಇದೆ, RTO ಆಫೀಸ್ ಇದೆ. ಆಮೇಲೆ ನಮ್ಮ ಆಸ್ಪತ್ರೆ ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡಿದೆ. ಹೆರಿಗೆ ಆಸ್ಪತ್ರೆನೂ ದೊಡ್ಡದಾಗಿದೆ. ಅದಕ್ಕೆ ಸಿದ್ದಾಪುರದ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದವ್ರು ಬರ್ತಾರೆ, ಸೊರಬದವ್ರು ಬರ್ತಾರೆ, ಆಮೇಲೆ ಶಿಕಾರಿಪುರದವ್ರು ಬರ್ತಾರೆ. ಎಲ್ಲ 4-5 ತಾಲೂಕವ್ರು ಬಂದಲ್ಲಿ ಇದ್ ಮಾಡ್ತಾರೆ. ಆಮೇಲೆ ಕಾಲೇಜು ಸಹ ಹೆಸರುಗಳು, ಇಂದಿರಾ ಗಾಂಧಿ ಕಾಲೇಜ್ ಅಂತ ಒಂದಿದೆ, ರಾಜ್ಯದಲ್ಲೇ ಒಳ್ಳೆ ಹೆಸರು ಗಳಿಸಿದೆ. ಆಮೇಲೆ ಜೂನಿಯರ್ ಕಾಲೇಜು ರಾಜ್ಯದಲ್ಲೇ 2ನೇದು, 3000 ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಎಲ್ಲಾ ರೀತಿಯಲ್ಲೂ ಮಲೆನಾಡಿನ ಕೇಂದ್ರ ಅದು. ಆಮೇಲೆ ಪ್ರಜಾಪ್ರಭುತ್ವ ಅಂದ್ರೆ ಜನರಿಗೆ ಆಡಳಿತ ಹತ್ರ ಆಗಿರ್ಬೋದು. ನಮ್ದು ಮಲೆನಾಡಿನ ಕೇಂದ್ರ ಮತ್ತೆ ಈ ಸಾಗರ, ತೀರ್ಥಹಳ್ಳಿ, ಹೊಸನಗರ ಇಲ್ಲೆಲ್ಲ ಒಂದೇ ಕಡೆ ಮನೆಗಳು ಒಟ್ಟಾಗಿರೋದು ಪಟ್ಟಣದಲ್ಲಿ ಮಾತ್ರ. ಹಳ್ಳಿಗಳಲ್ಲೆಲ್ಲ ಸಪರೇಟ್ ಆಗಿರ್ತವೆ. 3-4 ಕಿಲೋಮೀಟರ್, 2 ಕಿಲೋಮೀಟರ್ ಎಲ್ಲ ಇರುತ್ತೆ. ನಮ್ಮ ಸಾಗರ ತಾಲೂಕಿನ ಬೌಂಡ್ರಿ ಪಟ್ಕಳದ 20 ಕಿಲೋಮೀಟರ್ ವರೆಗೆ ಬರುತ್ತೆ. ಪರ್ಕಳ ಅಂತ ಒಂದು ಊರಿದೆ. ಆ ಭಾಗದಿಂದ ಈಗ ಶಿವಮೊಗ್ಗಕ್ಕೆ ಬರ್ಬೇಕು ಅಂದ್ರೆ ಸುಮಾರು 170 ಕಿಲೋಮೀಟರ್ ಆಗುತ್ತೆ. 170 ಕಿಲೋಮೀಟರ್ ಆಗುತ್ತೆ. ಜಿಲ್ಲಾಧಿಕಾರಿ ಕಚೇರಿಗೆ ಬಂದ್ರೆ ಬೆಳಗ್ಗೆ ಬಂದ್ರೆ ರಾತ್ರಿ ಹೋಗೋದು ಕಷ್ಟ, ಆತರ ಪರಿಸ್ಥಿತಿ ಇದೆ. ಆಮೇಲೆ ಮಲೆನಾಡಿನ ಕೇಂದ್ರ ಒಂದು ಈಗ ಆಡಳಿತನೂ ಹತ್ರ ಆಗತ್ತೆ, ಜನರಿಗೆ ಹತ್ರ ಆದ್ರೆ ಎಲ್ಲ ಕೆಲಸ ಕಾರ್ಯಗಳು ಬೇಗ ಆಗತ್ತೆ. ಇವತ್ತಿನ ಕಾಲದಲ್ಲಿ ಒಂದ್ ಕಚೇರಿಗೋಸ್ಕರನೇ ಬಹಳ ದೂರ ಪ್ರಯಾಣ ಮಾಡೋದು. ಉದಾಹರಣೆ ಕಾರವಾರ ಜಿಲ್ಲೆಯಲ್ಲಿ 170-180 ಕಿಲೋಮೀಟರ್ ಹೋಗ್ಬೇಕು, ಹಿಂದಿನ ದಿನನೇ ಹೋಗಿ ಉಳಿಬೇಕು. ಆತರ ಪರಿಸ್ಥಿತಿ ಎಲ್ಲ ಇದೆ. ಹಾಗಾಗಿ ನಮ್ದೇ ಆದ ಒಂದು ಇತಿಹಾಸ ಇದೆ ಸಾಗರಕ್ಕೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ. ವಿದ್ಯುತ್ ಯೋಜನೆಗಳಿಗೆ ಲಕ್ಷಾಂತರ ಜನ, ಸುಮಾರು 1 ಲಕ್ಷ ಎಕರೆ ಭೂಮಿಯನ್ನ ಬಿಟ್ಕೊಟ್ಟಂತ ಜನ ನಮ್ಮವರಿದ್ದಾರೆ. ಅವರಿಗೂ ಇವತ್ತು ರಿಹ್ಯಾಬಿಲಿಟೇಷನ್ ಆಗಿಲ್ಲ. ಅವರಿಗೆ ಸರ್ಕಾರ ಅನ್ನೋದು ಇದೆ ಅಂತಾನೆ ಅನಿಸ್ತಾ ಇಲ್ಲ. ಆತರ ಇವತ್ತು ಆಡಳಿತ ವ್ಯವಸ್ಥೆ ಆಗಿದೆ. ಅಂದ್ರೆ ಸಾಗರ ಜಿಲ್ಲೆ ಆದ್ರೆ ಈ ಶರಾವತಿ ಸಂತ್ರಸ್ತ ಇವೆಲ್ಲ ಸ್ವಲ್ಪ ನಮ್ಗೆ ಆಡಳಿತ ಹತ್ರ ಆಗೋದ್ರಿಂದ ನಾವೇ ಪರಿಹರಿಸಬಹುದು, ಜನಕ್ಕೂ ಹತ್ರ ಆಗುತ್ತೆ ಅಂತ. ಆಮೇಲೆ ನಮ್ಮಲ್ಲಿ ರೈಲ್ವೆ ಆಗಿ 100 ವರ್ಷ ಆಗಿದೆ. 100 ವರ್ಷ. ಬ್ರಿಟಿಷ್ ಮಹಾರಾಜರ ಕಾಲದಲ್ಲೇ ನಮ್ದು ರೈಲ್ವೆ ಮಾರ್ಗ ಪ್ರಾರಂಭ ಆಯ್ತು. ಮಿರ್ಜಾ ಇಸ್ಮಾಯಿಲ್ ಇದ್ದಾಗ ಅದು ಅನಂತಪುರದಿಂದ ಸಾಗರಕ್ಕೆ ಇದೆಲ್ಲ ಆಗಿ ಒಳ್ಳೆ ರೀತಿ ಬೆಳೆದಿದೆ. 2 ರಾಷ್ಟ್ರೀಯ ಹೆದ್ದಾರಿಗಳಿದೆ ಈಗ. ಒಂದು ತುಮಕೂರು ಹೊನ್ನಾವರ, ಇನ್ನೊಂದು ಈಗ ಸಿಗಂದೂರುಗೆ ಬ್ರಿಡ್ಜ್ ಆದ್ಮೇಲೆ 543 ಕೋಟಿ ವೆಚ್ಚದಲ್ಲಿ ಅಲ್ಲಿ ಈಗ ಅದೊಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ಇವತ್ತು ಅದು ಕೆಲಸ ಪ್ರಾರಂಭ ಆಗಿದೆ. ಹೀಗೆಲ್ಲ ಇರೋದ್ರಿಂದ ಒಂದು ಜಿಲ್ಲಾ ಕೇಂದ್ರ ಆಗ ಅರ್ಹತೆ ಎಲ್ಲರೂ ಇವತ್ತು ನಮ್ಗಿದೆ. ಆಮೇಲೆ
ಬೆಂಗಳೂರಿನಲ್ಲಿ 4 ಕಿಲೋಮೀಟರ್ ಒಬ್ರು MLA ಇದಾರೆ. ಹೌದು. ಸರಿ. ಆದ್ರೆ ನಮ್ ಸಾಗರಕ್ಕೆ 270 ಕಿಲೋಮೀಟರ್ ಒಬ್ರು MLA, 400 ಕಿಲೋಮೀಟರ್ ಒಂದು MLA ಇರಂತ ಮಲೆನಾಡಿನ ಪ್ರದೇಶಗಳು ನಗರ ಸಾಗರ ಎರಡೂ ಬರೋದ್ರಿಂದ ಉಂಟು. ಆಮೇಲೆ ಇವತ್ತು ಗೋವಾ ಇದೆ. ಗೋವಾ ಕಾರವಾರ ಜಿಲ್ಲೆಗಿಂತ ಸಣ್ಣದು, ಆದ್ರೆ 50 ಜನ MLA ಇವತ್ತು ಹೆಚ್ಚು ಜನಪ್ರತಿನಿಧಿಗಳು ಬರ್ತಕ್ಕಂಥದ್ದು ಜಿಲ್ಲೆ ಆಗಂತದ್ದು. ಆಧುನಿಕ ಕಾಲದಲ್ಲಿ ಇವತ್ತು ಕಂಪ್ಯೂಟರ್ ಇವೆಲ್ಲ ಇರೋದ್ರಿಂದ ಜನರಿಗೆ ಜನ ಅಭಿವೃದ್ಧಿ ಹತ್ರ ಮತ್ತು ಸಾಮಾನ್ಯ ಜನ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಅವರಿಗೆ ಹತ್ರವಾದಂತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ನಾವು ಈಗ ಜಿಲ್ಲೆ ಆಗ್ಬೇಕು ಅಂದ್ರೆ ಒಂದಿಷ್ಟು ಪಾಪ್ಯುಲೇಷನ್ ಅಲ್ಲಿ ಜನಸಂಖ್ಯೆ ಕೂಡ ಆಗ್ಬೇಕು ಅಂತ ಒಂದಿದೆ. ಮತ್ತು ಅದಕ್ಕೆ ಒಂದು ಮಿನಿಮಮ್ ಹತ್ತಿರದ ಜಿಲ್ಲೆಗಳನ್ನ ಕೂಡ ಅದನ್ನ ಸೇರಿಸ್ಕೋಬೇಕು. ಇಲ್ಲಾಂದ್ರೆ ಖಾಲಿ ಒಂದು ತಾಲೂಕನ್ನ ಗಮನದಲ್ಲಿಟ್ಕೊಂಡು ಜಿಲ್ಲೆ ಮಾಡಕ್ಕಾಗೋದಿಲ್ಲ. ಈಗ ಸಪೋಸ್ ಸಾಗರ ಜಿಲ್ಲೆ ಅಂತ ಆದ್ರೆ ಅದಕ್ಕೆ ಅಡ್ಜಸೆಂಟ್ ಇರುವಂತಹ ಯಾವ ತಾಲೂಕುಗಳನ್ನ ಯೋಚನೆ ಇದೆ? ಹೊಸನಗರ ತಾಲೂಕು, ಶಿಕಾರಿಪುರ ತಾಲೂಕು, ಆಮೇಲೆ ಸಿದ್ದಾಪುರ, ಸೊರಬ ತಾಲೂಕು. ಸಿದ್ದಾಪುರದಲ್ಲೂ ನಾವು ಮೀಟಿಂಗ್ ಹೋಗಿದ್ವಿ. 200 ಜನ ಪ್ರಮುಖರು ಸೇರಿದ್ರು. ಸುಮಾರು 150 ಜನಕ್ಕಿಂತ ಹೆಚ್ಚು ಜನ. ಸಿದ್ದಾಪುರ ಬಹಳ ಹತ್ರ ಆಗತ್ತೆ, 30 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಜನ ಎಲ್ಲ ಅವರು ಸಹ ನಾವು ಸೇರ್ಬೇಕು ಅಂದಿದ್ದಾರೆ. ನೀವ್ ಹೇಳ್ದಂಗೆ ತಾಂತ್ರಿಕವಾಗಿ ಜನಸಂಖ್ಯೆ, ಅಲ್ಲಿ ಟರ್ನ್ ಓವರ್ ಹೇಗಿದೆ, ಅಲ್ಲಿ ಪರಿಸ್ಥಿತಿ ಎಲ್ಲ ಹೋಗಿದೆ ಹೇಗಿದೆ ನೋಡೇ ಜಿಲ್ಲೆ ಮಾಡ್ತಕ್ಕಂಥದ್ದು ಸರ್ಕಾರ. ಈಗ ಅದಕ್ಕೆ ಅದು ಆಗತ್ತಾ? ತಾಲೂಕುಗಳನ್ನ ಇದಕ್ಕಿಂತ ಸಣ್ಣದು ಕೊಡಗು ಜಿಲ್ಲೆ ರಾಜ್ಯದಲ್ಲೇ ಅತ್ಯಂತ ಸಣ್ಣ ಜಿಲ್ಲೆ. ಆಮೇಲೆ ವಿಜಯಪುರ, ನಮ್ಮ ರಾಮನಗರ, ಈ ಇವರಿಗೆ ಮುಖ್ಯಮಂತ್ರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಯಾವ್ದನ್ ಬೇಕಾದ್ರೆ ಜಿಲ್ಲೆ ಮಾಡ್ತಾರೆ. ಈಗ ಬೆಳಗಾಂನಲ್ಲಿ ಜಿಲ್ಲೆ ಮಾಡ್ಬೇಕು ಅಂತ ಇದೆ, ತುಮಕೂರಲ್ಲಿ ಮಾಡ್ಬೇಕು ಅಂತ ಇದೆ, ಕನಕಪುರದಲ್ಲಿ ಒಂದು ಜಿಲ್ಲೆಯನ್ನು ಮಾಡ್ಬೇಕು ಅಂತ ಇದೆ. ಅಲ್ಲ, ಈ ಹಿಂದೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ಶಿಕಾರಿಪುರವನ್ನ ಜಿಲ್ಲಾ ಕೇಂದ್ರವನ್ನ ಮಾಡುವ ಒಂದು ಪ್ರಸ್ತಾವನೆ ಇತ್ತು. ಅದು ಆಗ್ಲಿಲ್ಲ. ಯಾಕೆ ಆಗ್ಬಾರ್ದು? ಶಿಕಾರಿಪುರ ಕಿಂತ ಸಾಗರ ಯಾಕೆ ಆಗ್ಬೇಕು ಅಂತ? ಈಗ ಶಿಕಾರಿಪುರ ಅಂದ್ರೆ ಅಲ್ಲಿ ರೈಲ್ವೆ ಮಾರ್ಗಗಳಿಲ್ಲ, ಹೈವೇ, ಈಗೊಂದು ಹೈವೇ ಅದನ್ನ ಆನ್ಗಲ್ಲಿಗೆ ಅದನ್ನ ಮಾಡಿದ್ದಾರೆ. ನಮ್ಮ ಒಂದು 40% ವಿಸ್ತೀರ್ಣ ಇಲ್ಲ ಅದು ಶಿಕಾರಿಪುರ. ನಮ್ದು ಈಗಾಗಲೇ ನಗರಸಭೆಯಾಗಿ ಸುಮಾರು 1 ಲಕ್ಷ ಜನಸಂಖ್ಯೆ ಹತ್ರ ಬಂದ್ಬಿಡ್ತಾ ಇದೆ. ಅಲ್ಲಿ ಜನಸಂಖ್ಯೆನೂ ಕಡಿಮೆ ಇದೆ. ಈಗ ಪುರಸಭೆನ ಅಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನೆಲ್ಲ ಸೇರಿ ಪುರಸಭೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಆಮೇಲೆ ಸಬ್ ಡಿವಿಷನ್ ಅರ್ಹತೆ ನಮಗ್ ಮಾತ್ರ ಇರೋದು. ಈಗಾಗಲೇ ಅದು 70 ವರ್ಷದಿಂದ ನಮ್ಮ ಇದ್ರಲ್ಲಿ ಓಡಾಡ್ತಾ ಇದಾರೆ, ಎಲ್ಲ ಕಡೆ ಬೆಳೆದಿದೆ. ಅಂದ್ರೆ ಮೊದಲನೇ ಅರ್ಹತೆ ನಮ್ಗೆ ಇರೋದು. ಅಂದ್ರೆ ನೀವು ಈಗ ಸಾಕಷ್ಟು ಹೋರಾಟಗಳಲ್ಲಿ ಸಾಕಷ್ಟು ಜನರ ಪರವಾಗಿ ಕೆಲಸ ಮಾಡಿದವರು. ಒಂದು ಜಿಲ್ಲಾ ಕೇಂದ್ರ ಆದ್ರೆ ಯಾವ ರೀತಿಯ ಪ್ರಮುಖ ಅನುಕೂಲಗಳು ಅವರಿಗೆ ಆಗ್ತವೆ? ಪ್ರಮುಖ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಆಗತ್ತೆ, ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿ ಆಗ್ತವೆ. ಆಮೇಲೆ ಸರ್ಕಾರದಿಂದ ಪ್ರಯೋಜನ ಬೀಳಂತ ಕೃಷಿ ಚಟುವಟಿಕೆಗಳಿರ್ಬೋದು, ಸ್ವಯಂ ಉದ್ಯೋಗದಿರ್ಬೋದು, ಆಮೇಲೆ ಅಭಿವೃದ್ಧಿಗೆ ಬರ್ತಕ್ಕಂತ ಅನುದಾನಗಳಿರ್ಬೋದು, ಅವೆಲ್ಲ ಆಗ್ತವೆ. ಹಿಂದೆ ಒಂದ್ ಕಾಲದಲ್ಲಿ ಕೆಳದಿ ಅರಸರಿದ್ದಾಗ ಕಾಸರಗೋಡು ವರೆಗೂ ಸಾಮ್ರಾಜ್ಯ ಕಟ್ಟಿ ಬಹಳ ವರ್ಷ ಆಳಿರೋ ಇತಿಹಾಸ ಇದೆ ನಮ್ಗೆ. ಆಮೇಲೆ ಕಾಳು ಮೆಣಸಿನ ರಾಣಿ ಅಂತ ಹೇಳಿ ಚೆನ್ನಬಸವ ದೇವಿ ಅವರು ಆ ಕಾಳು ಮೆಣಸನ್ನ ರಫ್ತು ಮಾಡ್ತಿದ್ರಂತ. ಅಲ್ಲಿ ನೋಡಿದ್ರೆ ಕಾನೂರ್ ಹತ್ರ ಕೋಟೆ ಕಟ್ಟದೆ ದುರ್ಗಮ್ಮ ಅನ್ಸುತ್ತೆ. ಅಷ್ಟು ಕಷ್ಟದ ಕೆಲಸ. ಅಲ್ಲಿ ನಮ್ಗೆ ನಮ್ ತಾಲೂಕಲ್ಲಿ 2-3 ಜನ ರಾಜರು ರಾಣಿಯರೆಲ್ಲ ಆಡಳಿತ ಮಾಡಿರೋ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ನಮ್ಗೆ. ಹಾಗಾಗಿ ಜಿಲ್ಲಾ ಕೇಂದ್ರ ಅಂದ್ರೆ ಒಂದು ಮಾದರಿ ಜಿಲ್ಲೆಯಾಗಿ ಹೆಚ್ಚು ಇನ್ನೂ ಸಂಪನ್ಮೂಲಗಳು ಇವತ್ತು ಟೂರಿಸಂ ನಿಂದನೇ ಹೆಚ್ಚು ಅನುಕೂಲ ಆಗೋದು. ಪ್ರವಾಸೋದ್ಯಮ ಬೆಳೆಸಕ್ಕಾಗತ್ತೆ. ಜೋಗ ಇದೆ, ಇಕ್ಕೇರಿ ಇದೆ, ಕೆಳದಿ ಇದೆ. ಈಗ ಸಿಗಂದೂರು, ಹೊಳೆಬಾಗ್ಲು ಅದೊಂದು ನೋಡಂತ ಒಳ್ಳೆ ಪ್ರದೇಶ ಆಗಿದೆ. ಒಡಂಬೈಲಿದೆ, ಹೊನ್ನೆಮರಡು ಇದೆ. ಹಿನ್ನೀರಿನಲ್ಲಿ ಬೇಕಾದಷ್ಟು ಚಟುವಟಿಕೆಗಳನ್ನ, ಅಲ್ಲಿ ಆದಾಯ ಬರ್ತಕ್ಕಂತ ಮೀನುಗಾರಿಕೆ ಇವನ್ನೆಲ್ಲ ಹೆಚ್ಚೆಚ್ಚು ಪ್ರೋತ್ಸಾಹ ಮಾಡಿ ಆಧುನಿಕ ರೀತಿಯಲ್ಲಿ ನಾವು ದುಡಿಮೆ ಮಾಡಕ್ಕೂ ಅವಕಾಶಗಳಿವೆ. ಅಭಿವೃದ್ಧಿ ಆಗುತ್ತೆ. ಜನಕ್ಕೆ ಈಗ ಏನು ಶರಾವತಿ ಸಂತ್ರಸ್ತರು ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಭೂಮಿ ಕಳ್ಕೊಂಡಿರೋದು ಅವ್ರಿಗೆ ಬೇಗ ನ್ಯಾಯ ಅದು ಅನುಕೂಲ ಆಗ್ಬಹುದು ಅಂತ. ಮತ್ತೆ ಹೆಚ್ಚಿನ ಜನಪ್ರತಿನಿಧಿಗಳು ಒಳಗೊಂಡಾಗ ಆಟೋಮೆಟಿಕ್ ಆಗಿ ಅಲ್ಲಿ ಒಂದಿಷ್ಟು ಅನುದಾನಗಳು ಜಾಸ್ತಿ ಬರುತ್ತೆ, ಕೆಲಸಗಳಾಗ್ತವೆ ಅಂತ, ಅಭಿವೃದ್ಧಿ ಆಗ್ತವೆ ಅಂತ. ಈಗ ಒಟ್ಟು ಸಾಗರ ಇದು ಅದಕ್ಕೆ ಸಂಬಂಧಪಟ್ಟ ಕನೆಕ್ಟಿವಿಟಿಗಳು ಈಗ ಮುಖ್ಯವಾಗಿ ಜಿಲ್ಲಾ ಕೇಂದ್ರ ಅದು ಕನೆಕ್ಟಿವಿಟಿ. ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏರ್ಪೋರ್ಟ್ ಇರ್ಬೋದು, ಅಥವಾ ಇನ್ಯಾವುದು ಈ ಕನೆಕ್ಟಿವಿಟಿಗಳು ಇರ್ತವೆ, ಅಥವಾ ಇಂಡಸ್ಟ್ರಿಗಳು ಇರ್ತವೆ. ಸಮಾಜ ಜಿಲ್ಲಾ ಕೇಂದ್ರಗಳು ಇಂಡಸ್ಟ್ರಿಗಳು ಅಂತದ್ದು ಸಾಗರದಲ್ಲಿ ಬಹಳ ಅದೊಂದು ಏನು ಒಂಥರ ಆ ವ್ಯವಸ್ಥೆಗಳಲ್ಲಿ ಇಲ್ವಾ ಅಂತ ಕನೆಕ್ಟಿವಿಟಿ ಇಲ್ಲ. ಮೇಜರ್ ಸಿಟಿ ಕನೆಕ್ಟಿವಿಟೀಸ್
ಅದಕ್ಕೆ ಇಲ್ಲ. ಮೇಜರ್ ಸಿಟಿ ಅಂದ್ರೆ ಶಿವಮೊಗ್ಗ ಇದೆ, ಅಲ್ಲೂ ಒಂದು ಶಾಯಿ ಎಕ್ಸ್ಪೋರ್ಟ್ ಅವ್ರ ಗಾರ್ಮೆಂಟ್ಸ್ ಇದೆ, ಒಳ್ಳೆ ಆಟೋ ಕಾಂಪ್ಲೆಕ್ಸ್ ಇದೆ, ITI ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಉದ್ಯೋಗಗಳಿಗೆ ಅರ್ಹತೆ ಕೊಡುವಂತದ್ದಿದೆ. ಮಲೆನಾಡು ತಂದೆ ಆದ ಸಂಸ್ಕೃತಿ, ಚಾರಿತ್ರ್ಯ ಮತ್ತೆ ಅಲ್ಲಿರ್ತಕ್ಕಂಥ ಕಸುಬು. ಇವತ್ತು ಅಡಿಕೆಗೆ ಒಂದ್ ರೀತಿ ಬೆಲೆ ಜಾಸ್ತಿ ಬಂದ್ರು ಅದಕ್ಕೊಂಥರ ಕಳಂಕ ಮಾಡಿ ಗುಟ್ಕಾ ಸೇರಿಸಿ ಅದು ಹಾನಿಕಾರಕ, ಬ್ಯಾನ್ ಮಾಡಬೇಕು, ಅದನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಆಮೇಲೆ ಅಡಿಕೆ 15 ದಶಲಕ್ಷ ಟನ್ ದೇಶದಲ್ಲಿ ಬೆಳೀತಾರೆ, ಅದ್ರಲ್ಲಿ 10 ದಶಲಕ್ಷ ಟನ್ ಕರ್ನಾಟಕದಲ್ಲಿ ಬೆಳೀತಿದ್ರು. ಈಗ ತೆಲಂಗಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಇದ್ದಕ್ಕಿದ್ದಂಗೆ ಬೆಳೆಕ್ ಶುರು ಮಾಡಿದ್ದಾರೆ. ಕೊಪ್ಪಳ, ರಾಯಚೂರಿಗೂ ಹೋಗಿದೆ. ಆಮೇಲೆ KV ಸುಬ್ಬಣ್ಣ ಅವ್ರು ಒಂದ್ಸರಿ ಹೇಳಿದ್ರು, ಈ ಅಡಿಕೆ ಒಂದಲ್ಲ ಒಂದಿನ ಈ ಗುಟ್ಕಾ ಅಡಿಕೆ ಮಾನನ ಹರಾಜ್ ಮಾಡಿ ಮಾತನ್ನೆಲ್ಲ ಆಡಿದ್ರು. ಆಮೇಲೆ ಮಲ್ನಾಡನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಸರ್ಕಾರ. ಈಗ ಮಲ್ನಾಡಿನ ಅಭಿವೃದ್ಧಿ ಮಂಡಳಿ ಇಲ್ಲಿ ಇದೆಯಲ್ಲ, 65 ವಿಧಾನಸಭಾ ಕ್ಷೇತ್ರ ಬರ್ತದೆ, ಕೇವಲ 50 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಅದೇ ಉತ್ತರ ಕರ್ನಾಟಕಕ್ಕೆ 30,000 ಕೋಟಿ 35,000 ಕೋಟಿ ಅನುದಾನವನ್ನ ಕೊಡ್ತಾರೆ. ಇದುವರೆಗೂ ರಾಜ್ಯದಲ್ಲಿ ಕೊಟ್ಟಿರೋ ಅನುದಾನ ಎಲ್ಲ ಸಮಾನವಾಗಿ ಹಂಚಿರೋದು ಜನಸಂಖ್ಯೆ ಆಧಾರದ ಮೇಲೆ. ಅಲ್ಲಿ ಯಾಕೆ ಹಿಂದುಳಿದಾರೆ ಅನ್ನೋದು ಅಲ್ಲಿ ಇದುವರೆಗೆ ಜನಪ್ರತಿನಿಧಿಗಳಾದವರಿಗೆ ಕೇಳಬೇಕು. 800-1000 ಕಿಲೋಮೀಟರ್ ಆಗಿರೋದ್ರಿಂದ ಒಂದ್ಸರಿ ಬೆಂಗಳೂರಿಗೆ ಬಂದ್ರೆ ಅವ್ರು ವಾಪಸ್ಸೇ ಹೋಗಲ್ಲ. ವೀರೇಂದ್ರ ಪಾಟೀಲ್ 2 ಸರಿ ಮುಖ್ಯಮಂತ್ರಿ ಆದವರು ಲಾಸ್ಟ್ ಚುನಾವಣೆ ಸಾಯೋ ಟೈಮಲ್ಲಿ ಓಟ್ ಹಾಕಕ್ಕೆ ಹೋಗ್ಲಿಲ್ಲ. ಅವ್ರು ಯಾಕೆ ಹೋಗ್ಲಿಲ್ಲ ನೀವು ಅಂತ ಪತ್ರಕರ್ತರಿಗೆ ಕೇಳಿದಾಗ ನಮ್ಮೂರಿನ ರಸ್ತೆ ಸರಿ ಇಲ್ಲ, ಅದಕ್ಕೆ ಹಾಗಾಗಿ ಮಲ್ನಾಡಿಗೆ ತಂದೆ ಸಮಸ್ಯೆಗಳಿದೆ. ರಸ್ತೆ ಆಗ್ಬೇಕು, ಸೇತುವೆಗಳಾಗ್ಬೇಕು, ಕಾಲ್ ಸೇತುವೆಗಳು, ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಅಭಿವೃದ್ಧಿಗೆ ಕಡಿಮೆ ಜನಸಂಖ್ಯೆ ಪ್ರದೇಶಗಳಿದೆ. ಹೆಚ್ಚು ಅನುದಾನ ನಮಗೂ ಬೇಕು. ಒಟ್ಟಾರೆ ನಮ್ ತಾಲೂಕ್ ಮಾತ್ರ ಅಲ್ಲ, ಈಗ ಉತ್ತರ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡದಲ್ಲೂ ಸ್ವಲ್ಪ ಮಲೆನಾಡಿನ ಹಲವಾರು ಪ್ರದೇಶ ಬರುತ್ತೆ, ಹಾಸನೂ ಬರುತ್ತೆ. ಈ 65 ಕ್ಷೇತ್ರ ಇರೋದ್ರಿಂದ ಬಯಲುಸೀಮೆ ಸಮಸ್ಯೆಗಳು ಬೇರೆ, ಮಲೆನಾಡಿನ ಸಮಸ್ಯೆ ಬೇರೆ. ಮಲೆನಾಡನ್ನ ಸರ್ಕಾರ ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದೆ. ಅಗತ್ಯ ಬಂದ್ರೆ ಒಂದಲ್ಲ ಒಂದಿನ ಮಲೆನಾಡು ರಾಜ್ಯನೇ ನಾವು ಕೇಳ್ಬೇಕಾಗುತ್ತೆ ಅಂತ ನಮ್ಮ ಮ್ಯಾಕ್ಸೆಸ್ KV ಸುಬ್ಬಣ್ಣ ಮಾತಾಡಿದ್ರು. ಮತ್ತೆ ಶಿಕಾರಿಪುರ ಆಗ್ಬೇಕು ಅಂತ ಹೊರಟಾಗ ಡಿಸೋಜ ಅವರು ಮತ್ತೆ ನಮ್ಮ ತಾಲೂಕಿನ ಎಲ್ಲಾ ಜನ 12 ವರ್ಷದಿಂದ ಬೃಹತ್ತಾಗಿ ಒಂದು ಪ್ರತಿಭಟನೆ ಇದೆಲ್ಲ ಮಾಡಿ ಯಾವುದೇ ಕಾರಣಕ್ಕೂ ನಮ್ಗೆ ಅರ್ಹತೆ ಇರೋ ಸಾಗರಕ್ಕೆ ಕೊಡ್ಬೇಕು ಅಂತ ಹೇಳಿ ಧ್ವನಿಯನ್ನ ಎತ್ತಿದ್ರು. ಅದನ್ನ ಈಗ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಿದೀವಿ. ನಮ್ಮ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಅವರು ಅದೇ ಕೇಳ್ಬೇಕಂತಿದ್ದೆ ಸರ್. ಈಗ ಜಿಲ್ಲೆ ಆಗ್ಬೇಕು ಸರಿ, ಚಂದ್ರ ಕೂಗು ಮತ್ತೆ ನೀವು ಕೆಲವು ಜನ ಮುಖಂಡರು ಎಲ್ಲ ಮಾತಾಡ್ತಾ ಇದ್ದೀರಿ. ಜನಪ್ರತಿನಿಧಿಗಳು ಇದರ ಬಗ್ಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ಅವರಿಗೆ ತಮ್ಮ ಏನಾದ್ರು ವ್ಯಾಪ್ತಿಗೆ, ತಮ್ಮ ಅಧಿಕಾರಕ್ಕೆ ತೊಂದರೆ ಆಗತ್ತೆ ಅನ್ನೋದು ಏನಾದ್ರು ಅವ್ರ ಮನಸ್ಸಲ್ಲಿ ಇದೆಯೋ, ಅಥವಾ ಜಿಲ್ಲೆ ಮಾಡೋದ್ರಿಂದ ತಮ್ಮ ಪ್ರಭಾವಕ್ಕೆ ಏನಾದ್ರು ಸಮಸ್ಯೆ ಆಗತ್ತೆ ಅಂತ ಇದೆಯೋ? ಯಾಕೆ ಆಸಕ್ತಿ ವಹಿಸ್ತಾ ಇಲ್ಲ ಯಾಕೆ ಜನಪ್ರತಿನಿಧಿ? ಶಾಸಕ ಗೋಪಾಲಕೃಷ್ಣ ಅವರಿಗೆ ಒಂದು ಮನವಿಯನ್ನು ಕೊಟ್ಟರು ನಮ್ಮ ಸಂಘಟನೆಯಿಂದ, ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ. ಸರಿ, ಅವ್ರು ತಕ್ಷಣನೇ ಅದು ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದೀರಿ, ಸಾಗರ ಜಿಲ್ಲಾ ಹೋರಾಟ ಸಮಿತಿ ಅಂತ. ಯಾರಿದ್ದಾರೆ ಸರ್ ಅದರಲ್ಲಿ? ನಾನಿದ್ದೀನಿ, ಇನ್ನೊಬ್ರು APMC ಹಿಂದ್ ಕೆಲಸ ಮಾಡೋರ ಮಂಜಪ್ಪ ಅಂತ ಇದ್ದಾರೆ. ಆಮೇಲೆ ಎಲ್ಲ ಸಾಧಾರಣ ಸಾಮಾನ್ಯ ಮನುಷ್ಯರು, ಯಾವುದೇ ಪಕ್ಷಕ್ಕೆ ಬದ್ಧರಾಗೋದಿಲ್ಲ, ಎಲ್ಲ ಪಕ್ಷಾತೀತರೆ ಸಾಮಾನ್ಯ ಜನ ಎಲ್ಲ ಸೇರಿ ಕಮಿಟಿ. ಮತ್ತೆ ಬರ್ತಾ ಇದ್ದೀನಿ, ಜನಪ್ರತಿನಿಧಿಗಳು ಯಾಕೆ ಇದರ ಬಗ್ಗೆ ನಮ್ ಜನಪ್ರತಿನಿಧಿ ಅಂದ್ರೆ ಶಾಸಕರು ಗೋಪಾಲಕೃಷ್ಣ ಅವರಿಗೆ ಒಂದು ಮನವಿ ಕೊಟ್ರು. ಅವ್ರ ತಕ್ಷಣನೇ ಇದು ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಬೆಂಬಲ ವ್ಯಕ್ತಪಡಿಸಿ ಪತ್ರ ಬರೆದ್ರು. ಆಮೇಲೆ ಬೆಳಗಾವಿಗೆ ಹೋಗಿ ನಾವು DK ಶಿವಕುಮಾರ್ ಅವ್ರನ್ನ ಮತ್ತೆ ಮತ್ತೊಮ್ಮೆ ಮಧು ಬಂಗಾರಪ್ಪನವ್ರನ್ನ ಎಲ್ಲ ಭೇಟಿ ಮಾಡಿದ್ವಿ. ಮಧು ಬಂಗಾರಪ್ಪನವರು ನನ್ ಬೆಂಬಲ ಇದೆ, ನಾನೊಬ್ಬ ಜಿಲ್ಲಾ ಮಂತ್ರಿಯಾಗಿ ನಾನ್ ನೇತೃತ್ವ ವಹಿಸಕ್ ಬರಲ್ಲ, ಶಾಸಕ ಗೋಪಾಲಕೃಷ್ಣ ಅವ್ರ ನೇತೃತ್ವ ವಹಿಸಿದ್ರೆ ಅವ್ರ ಜೊತೆಗೆ ನಾನು ಇರ್ತೀನಿ. ಆಮೇಲೆ ಯಾವ್ಯಾವ್ದು ಆಗ್ಬೇಕು ಏನು ಅಂತ ಅದಕ್ಕೆಲ್ಲ ಪರಿಶೀಲನೆ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಆಮೇಲೆ ಸ್ವಲ್ಪ ಬೇರೆ ಬೇರೆ ರೀತಿ ರಾಜಕಾರಣದ ದೃಷ್ಟಿಯಿಂದ ಜಿಲ್ಲೆ ಆಗೋದನ್ನ ಸ್ವಲ್ಪ ನಮ್ಗೆ ಎಳೆಯೋದಕ್ಕೂ ಕೆಲವರೆಲ್ಲ ನೋಡ್ತಿದ್ದಾರೆ. ಕಾರಣ ಇದೆ ಏನು ನಮ್ ಜಿಲ್ಲೆಯಲ್ಲಿ? ಸರಿ, ಯಾರು ಅನ್ನೋದು ಬೇಡ, ಬಟ್ ಏನ್ ಕಾರಣಗಳು ನಮ್ ಜಿಲ್ಲೆಯಲ್ಲಿ ರಾಜಕೀಯ ಅಪವಿತ್ರ ಮೈತ್ರಿ. ಸರಿ, ಅಲ್ಲ ಅದ್ರಿಂದ ಏನು ನಷ್ಟ ಏನಾಗತ್ತೆ ಅಂತ? ನಷ್ಟ ಏನಾಗಲ್ಲ, ಜಿಲ್ಲೆ ಆದ್ರೆ ಬೇರೆ ತಾಲೂಕಿಗೆ ಆಗೋದನ್ನ ನಮ್ಗೆ ಆಗತ್ತೆ ಅಂತ. ಬೇರೆ ತಾಲೂಕು ಅಂದ್ರೆ ಯಾವ ರೀತಿ? ಶಿಕಾರಿಪುರ ಹಿಂದ ಮಾಡ್ಬೇಕಂತ ನಮ್ಮೂರಿನ ಮೈನರ್ ಇರಿಗೇಷನ್ ಆಫೀಸ್ ಹೋಯ್ತು, ವಾರ್ತಾ ಇಲಾಖೆ ಆಫೀಸ್ ಅಲ್ಲಿಗೆ ತಗೊಂಡ್ರು. ಶಿವಮೊಗ್ಗದ ಆಸ್ಪತ್ರೆನೂ ಅಲ್ಲಿಗೆ ಆಗತ್ತೆ ಅಂತ ದೊಡ್ಡ ಸುದ್ದಿಯಾಗಿ ಅದೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ನಡೆದಿದ್ವು.
ನಾವು ಸ್ವಾರ್ಥ ದೃಷ್ಟಿಯಿಂದ ಅಥವಾ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನ ಜನಪ್ರತಿನಿಧಿಗಳು ಗಮನಿಸಬಾರ್ದು. ಸಾಗರ ಕ್ಷೇತ್ರ ಮಲೆನಾಡಿನ ಕೇಂದ್ರ, ಇಲ್ಲಿ ತಮ್ಮದೇ ಆದಂತ ಒಂದು ಬೆಳವಣಿಗೆಗೆ ಅಲ್ಲಿ ಸಹಕರಿಸಂತ ಅಗತ್ಯ ಇದೆ. ಮತ್ತೆ ಇಡೀ ರಾಜ್ಯಕ್ಕೆ ಭೂಮಿ ಕೊಡಕ್ಕೆ ತ್ಯಾಗ ಮಾಡಿದವರು ಯಾವ ಸಮಸ್ಯೆ ಇವತ್ತು ಬಗೆಹರಿದಿಲ್ಲ. ದೂರದ ಪ್ರದೇಶಗಳು, ಈಗ ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಕೊಂಡವ್ರದೆಲ್ಲ ದೊಡ್ಡ ಸಮಸ್ಯೆ ಆಗಿದೆ. ಜಮೀನು 120 ವರ್ಷದಿಂದ ಮಹಾರಾಜರು ಬ್ರಿಟಿಷರು ಅವರು ಆಳ್ವಿಕೆ ಇದ್ದಾಗ 2.5 ಲಕ್ಷ ಎಕರೆ ಫಾರೆಸ್ಟ್ ಮಾಡಿದ್ರು. ಅದನ್ನ ಇದುವರೆಗೂ ಸರ್ಕಾರ ಮಾಡಿಲ್ಲ ಅಂತ ಯಾರೋ ಕೋರ್ಟಿಗೆ ಹಾಕಿ ಕೋರ್ಟ್ ಎಲ್ಲದನ್ನು ಫಾರೆಸ್ಟ್ ಮಾಡಿ 2.5 ಲಕ್ಷ ಎಕರೆ ಎಂದು ಸುಮಾರು 40,000 ಕುಟುಂಬಕ್ಕೆ ಜಿಲ್ಲೆಯಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಕೇಸ್ ಹಾಕಿದ್ದಾರೆ, ಬೋಗಸ್ ಹಕ್ಕುಪತ್ರ ಅಂತ ತಹಸೀಲ್ದಾರ್ನು ಆರೋಪಿ ಮಾಡಿದ್ದಾರೆ. ನಮ್ ತಾಲೂಕಲ್ಲೂ ಸಾಗರ, ಸೊರಬ, ಹೊಸನಗರದಲ್ಲೂ ಬಹಳ ಇದೆ ಅದು, ತೀರ್ಥಹಳ್ಳಿ ಭಾಗದಲ್ಲೆಲ್ಲ. ಹಾಗಾಗಿ ಭೂಮಿ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳು. ಮಂಗನ ಕಾಯಿಲೆಗೆ ಔಷಧಿ ಕಂಡುಹಿಡಿಯಲಿಲ್ಲ, ಹಂದಿಗೋಡ್ ಕಾಯಿಲೆಗೆ ಔಷಧಿ ಕಂಡುಹಿಡಿಯಲಿಲ್ಲ, ಎಲೆ ಚುಕ್ಕಿ ರೋಗ ಪ್ರಾರಂಭ ಆಗಿ ನಮ್ ಕರೂರು, ಬಾರಂಗಿ ಹೋಗ್ಲಿ, ತೀರ್ಥಹಳ್ಳಿ, ಮೇಗರಹಳ್ಳಿ, ಎನ್ನಾರ್ಪುರದವರೆಗೆ ಅದು ಹಬ್ಬಿ ಎಲೆ ಅಡಕೆ ಹಾಕಕ್ಕೂ ಬೇಕಾದಷ್ಟು ಅಡಿಕೆ ಇವತ್ತು ಬರದೇ ಇರೋ ಸಾಧ್ಯತೆ ಆಗಿದೆ. ಒಂದ್ ಕಡೆ ವಿಮೆಯಲ್ಲಿ ಮೋಸ ಆಗಿದೆ, 32 ಮಳೆ ಮಾಪನ ಕೇಂದ್ರಗಳನ್ನು ಮಾಡಿ 30 ಅದ್ರಲ್ಲಿ ಹಾಳಾಗಿದೆ ಅಂತ ಮಳೆ ಮಾಪನ ಮಾಡಿ ಅದು ಸೋಲಾರ್ ಇದ್ರಲ್ಲಿ ಮೇಲ್ಗಡೆ ಅದನ್ನ ನೋಡಿ ಅದನ್ನ ಗೂಗಲ್ ಅಲ್ಲೆಲ್ಲ ಏನಾಗಿದೆ ಅಂತ ಕಂಡುಹಿಡಿದು ಮಾಡಕ್ ಬರುತ್ತೆ ಅಂತಾರೆ. ಆಮೇಲೆ ಎಲೆ ಚುಕ್ಕಿ ರೋಗಕ್ಕೂ ಔಷಧಿ ಇಲ್ಲ. ಮಂಗಳಗರದ ಹತ್ರ ಮನೆ ಕಟ್ಟಕ್ ಹೋಗಕ್ಕೆ ಕಲ್ಪನಾ ಚಾವ್ಲಾ ಮಧ್ಯತ್ತಿರೋದು, ಸುನೀತಾ ವಿಲಿಯಮ್ಸ್ ಹೋಗಿ 1 ವಾರ 6 ತಿಂಗಳಿದ್ರು. ಅದು ಪ್ರಯತ್ನ ನಡೀತಾ ಇದೆ. ಆದ್ರೆ ಕೆಳಗಡೆ ಮಂಗನ ಕಾಯಿಲೆಯಿಂದ ನಿನ್ನೆ ಯಾರೋ ಒಬ್ಬ ತೀರ್ಥಹಳ್ಳಿಯಲ್ಲಿ ಯುವಕ ತೀರೋಗಿದ್ದಾನೆ. ನಮ್ಮಲ್ಲಿ 10 ಜನ ಸತ್ತೋಗ್ಬಿಟ್ರು ಕಳೆದ 1-2-3 ವರ್ಷದಿಂದ. ಈ ಎಲ್ಲ ಸಮಸ್ಯೆಗಳಿಗೆ ಜಿಲ್ಲಾ ಕೇಂದ್ರ ಆಗೋದು ಒಂದು ಪರಿಹಾರನೂ ಆಗುತ್ತೆ. ಜನಕ್ಕೆ ಕುಗ್ಗಿ ಹೋಗಿದ್ದಾರೆ ಮಲೆನಾಡಿನ ಜನ. ಈ ಕಾಯಿಲೆಗಳು ಮತ್ತೆ ಎಲೆ ಚುಕ್ಕಿ ರೋಗ ಅವ್ರು ಬೆಳೆದಂತ ಇವತ್ತು ಅಡಿಕೆ ಇಲ್ಲದೆ ಇದ್ರೆ ಮಲೆನಾಡೆ ಉಳಿಯಕ್ಕೆ ಸಾಧ್ಯ ಇಲ್ಲ. ರಾಜ್ಯದ 15 ಜಿಲ್ಲೆಗಳಲ್ಲಿ ಅಡಿಕೆ ಇವತ್ತು ಜೀವನ ಉಳಿಸಿದೆ. ಯಾಕಂದ್ರೆ ಭತ್ತಕ್ಕೆ ಬೆಲೆ ಇಲ್ಲ, ನೀವು ಹಾಕಿದ ದುಡ್ಡು ವಾಪಸ್ ಬರಲ್ಲ. ಜೋಳಕ್ಕೂ ಇಲ್ಲ, ಅದು ಅಗತ್ಯ ವಸ್ತು ಅಲ್ಲ, ತಿನ್ನೋ ವಸ್ತು ಅಲ್ಲ ಅಂದು ಅದಕ್ಕೂ ತೊಂದರೆ ಇದೆ. ಇನ್ನು ಭತ್ತ ಬೆಳೆಯವರೆಲ್ಲ ನಮ್ಮ ಜಿಲ್ಲೆಯಲ್ಲೇ 1 ಲಕ್ಷ ಎಕರೆಯಲ್ಲಿ ಪ್ರತಿ ವರ್ಷ ಭತ್ತ ಬೆಳೆಯೋದನ್ನ ನಿಲ್ಲಿಸ್ತಾ ಇದ್ದಾರೆ, ಅಡಿಕೆ ಬೆಳಿತಾ ಇದ್ದಾರೆ. ಇದು ಮುಂದೆ ಯಾವ ರೀತಿ ಗಂಭೀರ ಪರಿಣಾಮ ಆಗ್ಬೋದು? ಇನ್ನೂ ಒಂದು ಸರ್, ಶಿಕಾರಿಪುರಕ್ಕೆ ಕಂಪೇರ್ ಮಾಡಿದ್ರೆ ಶಿಕಾರಿಪುರ 52 ಕಿಲೋಮೀಟರ್, ಶಿವಮೊಗ್ಗ ಹಾಗೆ. ಆದ್ರೆ ಸಾಗರದ ಸಿಟಿನೇ 72 ಕಿಲೋಮೀಟರ್ ಆಗತ್ತೆ. ಅದ್ರ ಜೊತೆಗೆ ಅದ್ರ ಹಳ್ಳಿಗಳು ಇನ್ನೂ ಶಿವಮೊಗ್ಗ ಜಿಲ್ಲೆ ಕಂಪೇರ್ ಮಾಡಿ 100-105 ಕಿಲೋಮೀಟರ್ ನೀವು ಹೇಳದಂಗೆ ಅಷ್ಟು ದೂರ ಆಗುತ್ತೆ. ಒಬ್ಬ ವ್ಯಕ್ತಿ ಬಂದು ತನ್ನ ಸಣ್ಣ ಕೆಲಸ, ಒಂದು ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ಇನ್ನೊಂದು ಏನೋ ಪಡ್ಕೋಬೇಕು ಅಂದ್ರೂ ಕೂಡ ಇಷ್ಟು ದೂರ ಆಗತ್ತೆ. ಸೊ ಆ ದೃಷ್ಟಿಯಿಂದ ತುಂಬಾ ಒಳ್ಳೇದು ಸಾಗರ ಜಿಲ್ಲೆ ಆಗುವಂತದ್ದು ಅಂತ ಒಟ್ಟು ಅಭಿಪ್ರಾಯ. ಹೌದು ಸರ್, ಇಷ್ಟೊತ್ತು ನಾವು ಸಾಗರ ಜಿಲ್ಲೆ ಆಗ್ಬೇಕು. ಆಮೇಲೆ ಮೊನ್ನೆ ಮುಖ್ಯಮಂತ್ರಿಗಳನ್ನು ನಿನ್ನೆ ಭೇಟಿಯಾದ್ವಿ ನಾವು. ಇದೇ ವಿಷಯ ಮಾಡಿ ಶಾಸಕರ ನೇತೃತ್ವದಲ್ಲಿ ಜಿಲ್ಲೆ ಆಗ್ಬೇಕು ಅಂತ ಅವರಿಗೆ ಮನವಿ ಕೊಟ್ಟಿದ್ವಿ. ಶಾಸಕರು ವಿಶೇಷವಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರು. ಶಾಸಕರು ಆಮೇಲೆ ಸಂಸದರು ನಂದೇನ್ ವಿರೋಧ ಇಲ್ಲ ಅಂತ ಅವ್ರ ಕಾರ್ಯಕರ್ತರ ಹತ್ರ ಎಲ್ಲ ನಮ್ಮ ತಾಲೂಕಿನ ಹೇಳಿದ್ದಾರೆ. ಈಗ ಸಂಸದರು ಬಿ.ವೈ. ರಾಘವೇಂದ್ರ ಅವರು, ಸಚಿವ ಮಧು ಬಂಗಾರಪ್ಪ ಅವರು, ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಇದಕ್ಕೆ ಪರವಾಗಿದ್ದಾರೆ. ಮಂತ್ರಿಗಳು, ಶಾಸಕರು ಗಟ್ಟಿಯಾಗಿದ್ದಾರೆ. ಸಂಸತ್ ಸದಸ್ಯರು ನಂದೇನ್ ವಿರೋಧ ಇಲ್ಲ. ಈ ದಿಸೆಯಲ್ಲಿ ಇನ್ನಷ್ಟು ಪ್ರಯತ್ನಗಳು ಆಗಬೇಕಾಗಿದೆ. ಪ್ರದರ್ಶನ. ಆಮೇಲೆ ಇದು ನಮ್ ಹಕ್ಕು, ನಾವು ಬೇಡ್ಕೊಳ್ಳಲ್ಲ ಸರ್ಕಾರದಲ್ಲಿ, ನಾವು ಬೇಡ್ಕೊಳ್ಳಲ್ಲ, ನಮ್ ಹಕ್ಕು ಕೊಡ್ಬೇಕು ಸರ್ಕಾರ. ಇಲ್ದಿದ್ರೆ ನಾವು ಬಂದ್ ಕರೆ ಕೊಟ್ಟಾಗ ಈ ಇತಿಹಾಸದಲ್ಲಿ ಆಗದೆ ಇರೋ ರೀತಿ ಬಂದಾಯ್ತು. ಇದಕ್ಕಿಂತಲೇ ಬಂದ್ ಕರೆ, ಹೌದು, ಜಿಲ್ಲೆ ಬಂದ್ ಕರೆ ಯಾವಾಗ್ಲೂ ಎಲ್ಲಾರು ಹೋಗಿ ಗಲಾಟೆ ಮಾಡೋದು ಬಂದ್ ಮಾಡ್ತಿರ್ಲಿಲ್ಲ ಜನ. ನಾವು ಒಂದ್ ಸುಮ್ನೆ ಕರೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಕ್ಕೆ 100% ಜನ ಅದಕ್ಕೆ ಬೆಂಬಲ ಇದೆ. ಜನ ಬೆಂಬಲ ಇದೆ, ರಾಜಕಾರಣಿಗಳ ಬೆಂಬಲ ಇದೆ. ಇದನ್ನ ಒಟ್ಟುಗೂಡಿಸುವಂತ ವ್ಯವಸ್ಥೆಗಳು ಈಗ. ಆಮೇಲೆ ನಮ್ಮ ಸಾಗರದಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಆಶ್ರಯ ನಿವೇಶನ, ಸುಮಾರು 3,000ಕ್ಕಿಂತ ಹೆಚ್ಚು ಸೈಟ್ ಕೊಟ್ಟಿದ್ದಾರೆ. ಆಮೇಲೆ 4,000 ಬಗರ್ಕು ಮನೆಗಳನ್ನು ಸಕ್ರಮ ಮಾಡಿದ್ದಾರೆ. ಈಗಲೂ ಅಪಾರವಾದಂತ ಸರ್ಕಾರಿ ಜಾಗ ಇದೆ ಅಲ್ಲಿ ಬೆಳವಣಿಗೆಗೆ. 100 ಎಕರೆ ಜಿಲ್ಲೆಗೋಸ್ಕರ ಕಟ್ಟಡಗಳು ಅವೆಲ್ಲ ಮಾಡೋದಕ್ಕೆಲ್ಲ ಜಾಗದ ಅವಕಾಶ ಇದೆ. ಶ್ರೀನಿವಾಸ್ ಅವರೇ, ಸಾಗರ ಜಿಲ್ಲೆ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದು ಪ್ರತಿಪಾದನೆಯನ್ನ ನೀವು ವ್ಯಕ್ತಪಡಿಸಿದ್ದೀರಾ. ಇದು ಆದಷ್ಟು ಬೇಗ ಎಲ್ಲಾ ರಾಜಕಾರಣಿಗಳ ಹಾಗೂ ನಾಗರಿಕರ ಒಂದು ಅಪೇಕ್ಷೆ ಮತ್ತು ಸಹಕಾರ ಇರೋದ್ರಿಂದ ಇದು ಆಗ್ಬಹುದು ಅಂತ ಅಂದುಕೊಳ್ಳೋಣ. ಆಗ್ಲಿ, ನಿಮ್ಮ ಪ್ರಯತ್ನ, ಹೋರಾಟಗಳು ಹೀಗೆ ನಿರಂತರವಾಗಿ ನಡೀತಾ ಇವೆ. ಇನ್ನೊಂದು ಸಾರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ನೊಂದು ಸಲ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಹೇಳ್ಬೋದು.
ಇನ್ನೇನಿಲ್ಲ, ನಾವು ಸಹಕಾರ ಕೇಳ್ಬೋದು. ಇವತ್ತು ಕಾಗೋಡು ಹೋರಾಟ ನಡೀತು. ಆಮೇಲೆ ಎಚ್ ರುದ್ರಪ್ಪ, ನಂಜುಂಡಸ್ವಾಮಿ, ಸುಂದರೇಶ್ ಎಲ್ಲ ರೈತ ಸಂಘ ಕಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಗೋಪಾಲ್ ಗೌಡರು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ. ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತ ವಿಧಾನಸೌಧದ ಹೆಸರಿಗಿಟ್ಟಿದ್ದಾರೆ. ₹1 ತಗೊಂಡು ಒಂದ್ ರೂಪಾಯಿನೂ ಕೊಟ್ಟು ಓಟನ್ನು ಕೊಟ್ಟಂತ ರಾಜಕಾರಣಿ. ಅಂತವ್ರು ಸಿಗಕ್ಕೆ ಸಾಧ್ಯ ಇಲ್ಲ. ನೀವು ಆರ್ಗದಲ್ಲಿ ಹೋದ್ರೆ ಅವ್ರ ಮನೆಗೆ ಗುರ್ಸಕ್ಕೆ ಸಾಧ್ಯ ಇಲ್ಲ. ತೆಂಗಿನ ಮರ ಇದ್ದು ಅವು ಕಾಣ್ತಾ ಇಲ್ಲ, ಏನು ಇಲ್ಲ. ಆ ತರದ ಅತ್ಯಂತ ಪ್ರಾಮಾಣಿಕ ರಾಜಕಾರಣ ಮತ್ತೆ ಕುವೆಂಪು ಅವರವರ ವಿಶ್ವ ಮಾನವ ಚಿಂತನೆ ಇದನ್ನೆಲ್ಲ ಒಳಗೊಂಡಂತ ಶಿವಮೊಗ್ಗದ ಜಿಲ್ಲೆಯ ಘನತೆಗೆ ಅಥವಾ ಅಭಿವೃದ್ಧಿಗೆ ಯಾವುದೇ ರೀತಿ ಕುಂದು ಸಾಗರದಿಂದ ಆಗಲ್ಲ ಅಂತ ನಾ ಹೇಳಲ್ಲ. ಸಾಗರ ತನ್ನದೇ ಆದ ರೀತಿಯಲ್ಲಿ ಹೆಚ್ಚು ಮಲೆನಾಡಿಗರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿಯಿಂದ ಜಿಲ್ಲೆಯಾಗಿ ಸರ್ಕಾರ ಘೋಷಣೆ ಮಾಡ್ಲೇಬೇಕು. ಬೇರೆ ಬೇರೆ ಇವತ್ತೆಲ್ಲ ನಡೆಯೋದು ರಾಜಕೀಯ ಇಚ್ಛಾಶಕ್ತಿಯಿಂದ, ಹಠದಿಂದ, ಅವ್ರದ್ದೇನು ಪ್ರಭಾವ ಇದೆ ಅದರಿಂದ. ಅಂತ ಪ್ರಭಾವನ ನಮ್ಮ ಶಾಸಕರು, ಮಂತ್ರಿಗಳು ತೋರಿಸ್ಕೊಳ್ಳಿ. ಅದಕ್ಕೆ ಜೊತೆಗೆ ನಮ್ಮ ಸಂಸದರು ಸಹ ಅವ್ರದೇ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಅವರು ಸಹ ನಮ್ಗೆ ಬೆಂಬಲ ಕೊಡ್ತಾರೆ ಅಂತ ನಾವು ಇಟ್ಕೊಂಡು ಎಲ್ಲರ ಸಹಕಾರ ಇರಲಿ, ನಾಗರಿಕ ಸಹಕಾರ ಇರಲಿ. ಧನ್ಯವಾದಗಳು ಶ್ರೀನಿವಾಸ್ ಸರ್, ಧನ್ಯವಾದ. ಸಹಜ ಸಂದರ್ಶನಗಳಿಗಾಗಿ